ನಾನು ಇವತ್ತಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಒಂದು ತೀರ್ಮಾನ ಮಾಡಿದ್ದೀನಿ. ಮೊದಲನೇದಾಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇವತ್ತು ವಿಶೇಷವಾಗಿ ಅವರಿಗೆ ಊಟದ ವ್ಯವಸ್ಥೆ ಹಾಗೂ ಹೊಸಕೋಟೆಯಲ್ಲಿ ಏನು ಇವತ್ತು ಓಲ್ಡ್ ಏಜ್ ಪೀಪಲ್ಸ್ಗೆ ಸುಮಾರು ಕಾಟ್ಗಳು ಕೊಡುವಂಥದ್ದು ಇವತ್ತು ಹಮ್ಮಿಕೊಂಡಿದ್ದೀವಿ. ಕೆಲವು ಶಾಲೆಗಳಲ್ಲಿ ಮಕ್ಕಳಿಗೆ ಡ್ರೆಸ್ ಬೇಕು ಅಂದರು, ಅವು ಕೂಡ ಕೊಟ್ಟಿದ್ದೀನಿ ಇವತ್ತು. ನಾನು ಭಾರಿ ಸಿಂಪಲ್ಲಾಗಿ ಇರಬೇಕು ಅನ್ನೋ ಮನುಷ್ಯ ನಾನು. ಯಾವತ್ತೂ ಕೂಡ ಜನಮಧ್ಯನೇ ಬೆಳಿಬೇಕು ಅನ್ನೋ ಮನುಷ್ಯ. ಆ ಜನ ಆಶೀರ್ವಾದ ಇದ್ದರೆ ಖಂಡಿತ ಮುಂದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು. ಎಲ್ಲರೂ ಇವತ್ತು ನನ್ನ ಹಿತೈಷಿಗಳು ಎಲ್ಲರೂ ಬಂದು ಇವತ್ತು ನನಗೆ ಶುಭಾಶಯ ಕೋರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆಯದಾಗಲಿ, ಅವರು ಕೂಡ ನನ್ನಂಗೆ ಒಂದು ಏನು ನಾವು ಕೆಲಸಗಳು ಮಾಡ್ತಾಯಿದ್ದೀವಿ ಅದನ್ನು ರೂಢಿಸ್ಕೊಂಡು ಅವರು ಕೂಡ ಆ ನಿಟ್ಟಿನಲ್ಲಿ ಸಾಗಲಿ ಅನ್ನೋದು ನನ್ನ ಆಸೆ. ಬರ್ತಾಯಿದೆ ಮುಂದೆ ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅನುಭವ ಇದೆ. ಮುಂದೆ ಸರ್ಕಾರ ನಮ್ಮದೇ ಇರೋದ್ರಿಂದ ಈಗ ಏನು ನಮ್ಮ ರಾಜ್ಯ ಸರ್ಕಾರ ಕ್ಯಾಟಗರಿ ಏನಾರು ಬಂದರೆ ಖಂಡಿತ ಒಂದು ಅವಕಾಶ ಕೊಟ್ಟರೆ ಮೊತ್ತ ಇನ್ನಷ್ಟು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಜನರು. ಗ್ರಾಮದ ಮುಖಂಡರು ಹಾಗೂ ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಮಾಜಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀ ಕೆ.ಸಿ. ಮಂಜಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ ಸಾಮಾಜಿಕ ಸ್ಥಾಯಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಕೆ.ಸಿ. ಮಂಜುನಾಥ್ರವರ ಹುಟ್ಟುಹಬ್ಬ. ಅವರಿಗೆ ಇವತ್ತು ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ಕನ್ಮಂಗಲ ಗ್ರಾಮದಲ್ಲಿ ಒಬ್ಬ ಧೀಮಂತ ವ್ಯಕ್ತಿ. ಅವರು ಅಸಹಾಯಕರಿಗೆ, ಬಡವರಿಗೆ ಇದು ಭೇದ ಭಾವ ಇಲ್ಲದೆ ಯಾರಾದರೂ ಆಗಲಿ ಅವರಿಗೆ ಸಹಾಯ ಮಾಡುವಂಥ ದೊಡ್ಡ ಗುಣ ಅವರಲ್ಲಿದೆ. ಇದು ಸಮಾಜಕ್ಕೆ ಶ್ರೇಯೋಭಿವೃದ್ಧಿ ಆಗುವಂಥ ಕೆಲಸ ಆಗಿರುತ್ತೆ. ಅವರನ್ನು ಎಷ್ಟು ಹೊಗಳಿದ್ರೂ ಸಾಲದು. ಬಟ್ ಇಲ್ಲಿ ಇರುವಂಥ ಎಲ್ಲ ಜನರು ಅವ್ರಿಗೆ ಒಳ್ಳೆಯ ಆಶಯ ಕೋರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಚುನಾವಣೆಗೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಅವಕಾಶ ಸಿಕ್ಕರೆ ಖಂಡಿತ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾರೆ.